ಶುಭೋದಯ ಎಲ್ಲರಿಗೂ. ಇಮಾಸ್ ವರ್ಲ್ಡ್ಗೆ ಸ್ವಾಗತ. ಆ್ಯಂಡ್ ನಾವಿವತ್ತು ಹೊಲಕ್ಕೆ ಹೋಗಿದ್ವಿ. ನಮ್ಮ ಹೊಲಕ್ಕೆ ಹೋಗೋಕ್ಕೆ ಕಾರಣ ಏನಂದರೆ ಎಳ್ಳು ಅಮಾವಾಸ್ಯೆ. ನಾವೆಲ್ಲ ಹೊಲಕ್ಕೆ ಹೋಗಿ ಏನೇನು ಮಾಡಿದ್ವಿ, ಏನೇನಿಲ್ಲ ಆ್ಯಂಡ್ ಏನೇನು ಥರದ ಎಲ್ಲ ಏನು ಅಂತ ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಚಿಕ್ಕದಾಗಿ ಏನಪ್ಪ ಅಂದರೆ ಎಳ್ಳು ಅಮಾವಾಸ್ಯೆ ಬಗ್ಗೆ ನಾವು ಹೊಲದಲ್ಲೆಲ್ಲ ಪೂಜೆ ಮಾಡ್ತೀವಿ. ಭೂಮಿ ಬೆಳೆ ಎಲ್ಲ ಚೆನ್ನಾಗಿರಲಿ, ಹಾಗೆ ಮನುಷ್ಯರ ಜೀವನದ ನಡುವಿನ ಪವಿತ್ರ ಸಂಬಂಧವನ್ನು ಒಂದು ಸ್ಮರಿಸುವ ಸಂಪ್ರದಾಯ ಅನ್ಕೋತೀವಿ. ಇದು ನಮ್ಮ ಒಂದು ಕೃಷಿ ಸಂಸ್ಕೃತಿ ಅಂತ ಹೇಳ್ಬೋದು. ಭೂಮಾತೆಗೆ ಗೌರವ ಸಲ್ಲಿಸೋದು, ಬೆಳೆ ಸಮೃದ್ಧಿಯಾಗಿ ಎಲ್ಲರೂ ಒಂಥರ ಖುಷಿಯಿಂದ ಎಲ್ಲ ನಾವು ಮಾಡಿರುವಂಥ ಅಡುಗೆಗಳು, ತಿನಿಸುಗಳು, ಕರ್ಜಿಕಾಯಿ, ಸಂಡ್ಗಿ, ಹೋಳ್ಗೆ, ಶೇಂಗಾ ಹೋಳ್ಗೆ, ಎಳ್ಳೋಳ್ಗೆ, ರೊಟ್ಟಿ, ಕಾಳು, ಅನ್ನ, ಸಾರು, ಎಲ್ಲ ಸ್ವೀಟ್ಸು. ಆಮೇಲೆ ಇವಾಗೆಲ್ಲ ಕಡಲೆ ಗಿಡ ಒಂದು ಸ್ವಲ್ಪ ಈ ಸೀಸನಲ್ಲಿ ತುಂಬ ಫೇಮಸ್ ಅಲ್ವಾ ಸ್ವಲ್ಪ, ಹಾಗಾಗಿ ಎಲ್ಲ ಫುಲ್ ಮಸ್ತ್ ಮಜಾ ಮಾಡ್ಕೋತಾ ಎಲ್ಲರೂ ಒಂಥರ ಇದನ್ನೇ ಬೇರೆ ಆಗಿತ್ತು. ಹಾಗೆ ನಮ್ಮ ಪುಟಾಣಿಗಳು ದಿನಪೂರ್ತಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಒಂಥರ ಮೊಬೈಲ್ ಅವ್ರಿಗೆ ನೆನಪೇ ಬರಲಿಲ್ಲ ಅನಿಸುತ್ತೆ. ಅಪ್ಪ, ಅಮ್ಮ, ದಾದಿ, ಅತ್ತೆ, ಮಾವ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದ್ರು. ಹಾಗೆ ಅವ್ರವ್ರ ಕಸಿನ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದರು. ಆ್ಯಂಡ್ ಆ ಹೊಲದಲ್ಲಿ ಅವ್ರ ಸಮಯ ಕಳೆದಂಥದ್ದು ನಮಗೆ ತುಂಬ ಖುಷಿ ಆಯ್ತು. ನಮ್ಮ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಶುದ್ಧರಾಗಿ ಮತ್ತು ಹೊಲಕ್ಕೆಲ್ಲ ಹೋಗಿ ಅಲ್ಲಿ ಹೊಲಕ್ಕೆ ಮಧ್ಯೆ ಹೋಗಿ ಪೂಜಾ ಸ್ಥಳ ಎಲ್ಲ ಸಿದ್ಧಪಡಿಸಿ ಅಲ್ಲಿ ಮಣ್ಣಿನಿಂದ ಒಂದು ಸ್ವಲ್ಪ ಸಣ್ಣ ಸಣ್ಣ ಗುಂಡಿ ಎಲ್ಲ ಮಾಡಿ ಅದ್ರ ಮೇಲೆ ಪೂಜೆ ಮಾಡೋದಂದರೆ ಪೂಜೆ ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ನೀರು ಹಾಕಿ, ಆಮೇಲೆ ಸ್ವಲ್ಪ ನೈವೇದ್ಯ ಇಟ್ಟು ಅಂದರೆ ಹೋಳಿಗೆ ಅನ್ನ ಎಲ್ಲ ಇಟ್ಟು ಹೊಲದ 4 ದಿಕ್ಕುಗಳಿಗೆಲ್ಲ ನೀರು ಮತ್ತು ಎಳ್ಳು ಬೆಲ್ಲ ಎಲ್ಲ ಒಂಥರ ನೈವೇದ್ಯ ಎಲ್ಲ ಭೂಮಾತೆಗೆ ಹಾಕಿ ಚರಗ ಚೆಲ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಮಾಡಿಬಿಟ್ಟು ನಾವೆಲ್ಲ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ.